ಒಬ್ವಿಯಸ್ಲಿ ನನಗೆ ನಿಮ್ಮ ಮತ್ತು ನಿಮ್ಮ ಮಗಳ ಬಗ್ಗೆ ನಾನು ಮಾತಾಡಲೇಬೇಕು. ಬಿಕಾಸ್ ನೀವು ಯಾವಾಗಲೂ ಹೇಳ್ತೀರಿ ನನ್ನ ಮಗಳು ನನ್ನ ಆಬ್ವಿಯಸ್ಲಿ ಎಲ್ಲ ಅಮ್ಮಂದ್ರಿಗೂ ಅವ್ರ ಮಕ್ಕಳು ಪ್ರಪಂಚ ಅಂತಲೇ ಇರ್ತಾರೆ. ಸೊ ಹೇಗೆ ನಿಮ್ಮಿಬ್ರದ್ದು ಟೈಮ್ ಹೆಂಗೆ ಸ್ಪೆಂಡ್ ಮಾಡ್ತೀರಾ? ಅವ್ರು ಏನು ತುಂಬ ಲೈಕ್ ಮಾಡ್ತಾರೆ? ಬಿಕಾಸ್ ನಿಮ್ದೆಲ್ಲ ರಂಗಭೂಮಿ ಕಲಾವಿದರೇ ಇರೋದ್ರಿಂದ ಅವರಿಗೂ ಅದ್ರ ಮೇಲೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಇದೆಯಾ? ನೀವೇನಾದರೂ ಫೀಡ್ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ? ನಂಗೆ ಅದ್ರ ಬಗ್ಗೆ ನಿಮ್ಮಿಬ್ರು ಟೈಮ್ ಯಾವ ಥರ ಇರುತ್ತೆ ಅಂತ. ನಮ್ಮಿಬ್ರು ಟೈಮು ತುಂಬ ಚೆನ್ನಾಗಿದೆ. ಆಟ 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 ಅಷ್ಟೇ ಅಷ್ಟೇ. ಅವಳಿಗೆ ಇವಾಗ 6 ವರ್ಷ. ಆ್ಯಂಡ್ ಸಂಗೀತಾನು ಅವಳಿಗೆ ಬೇಕಾದ ಸಂಗೀತ ಕೇಳ್ತಾಳು, ನನ್ನ ಹಾಡನ್ನ ಕೇಳಲ್ಲ ಅವಳು. ಅಂದ್ರೆ ಯಾವ ಥರ ಸಂಗೀತ ಅವ್ರು ಇಷ್ಟಪಡ್ತಾರೆ? ಅವಳಿಗೆ ಇವಾಗ ಅಂದ್ರೆ ಈ ಕಾರ್ಟೂನ್ಗಳಲ್ಲಿ ಬರುವಂತಹ ಹಾಡುಗಳಿರುತ್ತಲ್ಲ ಅದು ತುಂಬಾ ಇಷ್ಟ ಅವಳಿಗೆ. ಆಮೇಲೆ ಅವಳ ಸ್ನೇಹಿತೆಯರು, ಅವಳ ಗ್ಯಾಂಗ್, ಅವಳ ಫ್ರೆಂಡ್ಸ್ ಏನೇನು ಕೇಳ್ತಾರೋ ಆ ಹಾಡುಗಳಿಷ್ಟ ಅವಳಿಗೆ. ನನ್ನ ಕಾರ್ಯಕ್ರಮಕ್ಕೆ ಬರ್ತಾಳೆ ಅವಳು, ತುಂಬಾ ಇಷ್ಟ ನನ್ನ ಕಾರ್ಯಕ್ರಮಕ್ಕೆ ಬರಕ್ಕೆ. ಆದ್ರೆ ಆಟ ಆಡಕ್ ಬರ್ತಾಳೆ, ಅವಳು ಹಾಡು ಕೇಳಿಸ್ಕೊಳಕ್ ಬರಲ್ಲ. ಅವಳು ಸೈಡಲ್ಲಿ ಆಟ ಆಡ್ತಾ ಇರ್ತಾಳೆ. ಅವಳಿಗೊಂಥರ ಒಂದ್ ರೀತಿ ಖುಷಿ ಏನಂದ್ರೆ ನಮ್ಮಮ್ಮ ಸ್ಟೇಜ್ ಮೇಲೆ ಆಡ್ತಾ ಇರ್ತಾರೆ ಅಂತ ಅವಳ ಪಾಡ್ಗಳ ಸೈಡಲ್ಲಿ ಆಟ ಆಡ್ತಾ ಇರ್ತಾಳೆ. ಅವಳಿಗೆ ಅದಿಷ್ಟ. ಚಿಕ್ಕ ವಯಸ್ಸಿನ ಅವಳಿಗೆ ನಾಟಕ ತುಂಬಾ ಇಷ್ಟ ಅವಳಿಗೆ. ಕೂತ್ಕೊಂಡು ನಾಟಕದ ರಿಹರ್ಸಲ್ಸ್ ಎಲ್ಲ ನೋಡ್ತಾಳೆ ಅವಳು. ಡ್ರಾಯಿಂಗ್ ಮಾಡೋಕ್ಕೆ ತುಂಬಾ ಇಷ್ಟ. ಇನ್ನೂ ತುಂಬ 6 ವರ್ಷ ಅಂದರೆ ಏನೇನು ನಮಗೇನು ಗೊತ್ತಿಲ್ಲ, ಅವ್ರಿಗೆ ಏನಿಷ್ಟ ಇರಲ್ಲ ಅಂತ ಗೊತ್ತಾಗಲ್ಲ. ಎಲ್ಲನೂ ಇಷ್ಟ ಅವಳಿಗೆ. ಫಿಸಿಕಲ್ ತುಂಬ ಇಷ್ಟ ಅವಳಿಗೆ, ಸ್ಪೋರ್ಟ್ಸ್ ಇಷ್ಟ, ಆಟ ಆಡೋಕ್ಕೆ ಫಿಸಿಕಲ್ ಆಗಿ ಆಡೋದು ಇಷ್ಟ, ಸ್ವಿಮ್ಮಿಂಗ್ ಇಷ್ಟ. ಸೊ ಎಲ್ಲ ರೀತಿ ಅವಳ ಜೊತೆ ಇದ್ದಾಗ ಎಲ್ಲ ರೀತಿ ಎಂಜಾಯ್ ಮಾಡೋದು ಅಷ್ಟೇ. ಆ್ಯಂಡ್ ವಾಟ್ ಎವರ್ ಶಿ ವಾಂಟ್ಸ್ ನಾವು ಮಾಡ್ತೀವಿ, ಆಟ ಆಡ್ತೀವಿ, ಓದ್ತೀವಿ, ಕತೆ ಹೇಳ್ತೀನಿ. ಅವಳಿಗೆ ಬೊಂಬೆ ಆಟ ತುಂಬ ಇಷ್ಟ, ಬೊಂಬೆ ಆಟ ಮಾಡ್ತೀವಿ. ಅವಳಿಗೆ ಇಷ್ಟವಾದ ಏನಂತಾರೆ ಪಾರ್ಕ್ಗೆ ಹೋಗ್ತೀವಿ, ಇಲ್ಲ ಹಾಲಿಡೇಗೆ ಹೋಗ್ತೀವಿ. ಇದೆಲ್ಲ ಐ ಮೀನ್ ಎಲ್ಲ ತಂದೆ ತಾಯಿಗಳು ಮಾಡೋ ರೀತಿ. ಸೊ ಈಗ ಒಂದು ಕುಟುಂಬದಲ್ಲಿ ಎಲ್ಲರೂ ಕೂಡ ಆರ್ಟಿಸ್ಟ್ಗಳಿರುವಾಗ ಮಗುನು ಆರ್ಟಿಸ್ಟೇ ಆಗಬೇಕು ಅನ್ನುವಂತಹ ಒಂದಿಷ್ಟು ಜನಗಳ ತಾಯಿ ತಂದೆಯರಿಗೆ ಇರುತ್ತೆ. ನನ್ನ ಮಗಳು ಆರ್ಟಿಸ್ಟೇ ಆಗಬೇಕು, ನಾನು ಅವಳನ್ನ ಇದೇ ಫೀಲ್ಡಲ್ಲೇ ಕರ್ಕೊಂಡು ಹೋಗ್ಬೇಕು. ಆ ಥರ ನೀವು ಅಂದ್ಕೊಂಡಿರೋದ ಅವಳನ್ನ ನಿಮ್ಮ ಫೀಲ್ಡ್ಗೆ ಕರ್ಕೊಂಡು ಬರಬೇಕು ಅಂತ, ಅಥವಾ ಅವಳಿಗೆ ಯಾವ್ದು ಇಷ್ಟನೋ ಅಲ್ಲಿ ಹೋಗ್ಲಿ ಅಂತ ಬಿಡೋದಕ್ಕೆ ನೀವು ಫ್ರೀಡಮ್? ಇಲ್ಲ, ನಾನೇನು ಅವಳ ಮೇಲೆ ಯಾವ ಒತ್ತಾಯನೂ ಹಾಕೋದಿಲ್ಲ. ನನಗೆ ಅಫ್ಕೋರ್ಸ್ ಅವಳಿಗೆ ಏನು ಇಷ್ಟನೋ ಅದು ಮಾಡಬೇಕು. ನಾನು ಎಷ್ಟರ ಮಟ್ಟಿಗೆ ಒತ್ತಾಯ ಹಾಕಲ್ಲ ಅಂದರೆ, ನಾನು ಓದಲ್ಲೂ ಏನು ಒತ್ತಾಯ ಹಾಕಲ್ಲ. ನಾನು ಓದು ಕಲಿಕೆ ಅನ್ನೋದು ಸ್ಕೂಲಲ್ಲಿ ಒಂದು ಬಾಯ್ಪಾಠ ಮಾಡಿಕೊಂಡು ರಟ್ಟು ಹೊಡೆಯುವಂಥದ್ದು ಇದೆಲ್ಲ ನನಗೆ ಇದರ ಮೇಲೆ ನಂಬಿಕೆ ಇಲ್ಲ. ಏನೇನು ಕಲಿತಾಳೋ ಅವಳು ಸ್ಕೂಲಲ್ಲಿ ಕಲಿಬೇಕು ಅನ್ನೋ ಒಂದು ಆಸಕ್ತಿ ಇರಬೇಕು ಒಬ್ಬ ಮನುಷ್ಯನಿಗೆ. ಒಂದು ಮಗುವಿಂದ ಹಿಡಿದು ದೊಡ್ಡವರು ಎಲ್ರಿಗೂ ನಾನು ಕಲಿಬೇಕು ಅನ್ನೋ ಒಂದು ಆಸಕ್ತಿ, ಕ್ಯೂರಿಯಾಸಿಟಿ ಇರಬೇಕು. ಕ್ಯೂರಿಯಾಸಿಟಿಯನ್ನು ಬೆಳೆಸ್ಬೇಕು ಅವಳಲ್ಲಿ ಅನ್ನೋದು ನನ್ನ ಆಸೆ. ಆ ಕ್ಯೂರಿಯಾಸಿಟಿಯಿಂದ ಅವಳು ಏನು ಮಾಡಬೇಕೋ ಅದು ಅವಳು ಇಷ್ಟ ಮಾಡಲಿ. ಆದರೆ ಹೀಗೆ ಓದಬೇಕು, ಇಷ್ಟೇ ಮಾರ್ಕ್ಸ್ ಬರಬೇಕು, ಹೀಗೇನೆ ಕಲಿಬೇಕು, ಸಂಗೀತವನ್ನು ಕಲಿಬೇಕು, ಡಾನ್ಸು ಕಲಿಬೇಕು, ಅದು ಕಲಿಬೇಕು, ನಾಟಕ ಇದೆಲ್ಲ ಏನಿಲ್ಲ. ಅವಳಿಗೆ ಏನಿಷ್ಟನೋ ಮಾಡಲಿ, ಆದರೆ ಕ್ಯೂರಿಯಾಸಿಟಿಯನ್ನು ಬೆಳೆಸ್ಕೋಬೇಕು ಅವಳು ಅನ್ನೋದು ನನ್ನ ಆಸೆ. ಓಕೆ, ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಳಿಗಾಗಿ ವಿಶ್ವವಾಣಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.